ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ಇವತ್ತು ನಾನು ನಿಮ್ಮ ಜೊತೆ ಶಿವರಾತ್ರಿ ಹಬ್ಬದ ವ್ಲಾಗ್ನ ಶೇರ್ ಮಾಡ್ಕೊಳ್ತೀನಿ. ಇವತ್ತು ನನ್ನ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಡೇ 35. ಇವತ್ತಿನ ದಿನ ತುಂಬ ಜನ ಉಪವಾಸ ಎಲ್ಲ ಮಾಡ್ತಿರ್ತಾರೆ ಶಿವರಾತ್ರಿಗೆ. ನಾರ್ಮಲ್ ಆಗಿದ್ದರೆ ನಾನು ಮಾಡ್ತಾಯಿದ್ದೆ, ಬಟ್ ಬ್ರೆಸ್ಟ್ ಫೀಡ್ ಮಾಡೋದ್ರಿಂದ ಉಪವಾಸ ಎಲ್ಲ ಮಾಡೋದಕ್ಕಾಗೋದಿಲ್ಲ. ಸೊ ಯಾರೆಲ್ಲ ಏನು ಡಯಟ್ ಮಾಡಬೇಕಾದ್ರೆ ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಉಪವಾಸ ಮಾಡ್ಬೋದಾ, ಮಾಡಿದರೆ ಅದು ಏನು ಕರೆಕ್ಟ್ ಅಥವಾ ರಾಂಗ್ ಅಂತ ಕನ್ಫ್ಯೂಷನಲ್ಲಿ ಇರ್ತೀರಲ್ಲ ಕೆಲವೊಬ್ಬರು. ಇದಕ್ಕೆ ಆನ್ಸರ್ ಬಂದುಬಿಟ್ಟು ಉಪವಾಸ ಮಾಡೋದ್ರಿಂದ ನಮಗೆ ತುಂಬಾ ಬೆನಿಫಿಟ್ ಆಗುತ್ತೆ ಹೆಲ್ತ್ಗೂ ಹಾಗೆ ವೆಯ್ಟ್ ಲಾಸ್ಗೂ. ಯಾಕಂತಂದರೆ ಇದು ನೋಡಿ, ವೆಯ್ಟ್ ಲಾಸಲ್ಲಿ ನಮಗೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ಅದ್ರ ಬಗ್ಗೆ ಕೇಳಿರ್ತೀರಲ್ಲ, ಅದೂ ಉಪವಾಸ ಮಾಡೋ ಥರನೇ. ಬಟ್ ನಾವು ಅದರಲ್ಲಿ ಟೈಮಿಂಗ್ ಇಟ್ಕೊಂಡಿರ್ತೀವಿ, ಇಷ್ಟರಿಂದ ಇಷ್ಟುವರೆಗೂ ಉಪವಾಸ ಮಾಡಬೇಕು ಅಂತ. ಸೊ ಅದರಿಂದ ನಮಗೆ ಎಷ್ಟು ವೆಯ್ಟ್ ಲಾಸ್ ರಿಸಲ್ಟ್ಸ್ ಬರುತ್ತೆ ಹೇಳಿ. ತುಂಬ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತೂ ತುಂಬ ಟ್ರೆಂಡಿಂಗ್ ಆಗಿಬಿಟ್ಟಿದೆ ಈಗೀಗ. ಸೊ ಅದೇ ಥರ ಫಾಸ್ಟಿಂಗ್ ಮೇಯ್ನಾಗಿ ಉಪವಾಸ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ಎಂಟೈರ್ ಬಾಡಿಗೆ ರೆಸ್ಟ್ ಸಿಕ್ಕಂಗಾಗುತ್ತೆ. ಮೇಯ್ನಾಗಿ ಡೈಜೆಸ್ಟಿವ್ ಸಿಸ್ಟಮ್ ಏನಿದೆ ಅಲ್ಲ, ಅದಕ್ಕೆ ಒಂದಿನ ರೆಸ್ಟ್. ಸೊ ಕಂಪ್ಲೀಟಾಗಿ ಡೈಲಿ ಕೆಲಸ ಮಾಡ್ತಾಯಿದ್ರೆ ಯಾರಿಗೇ ಆಗಲಿ ಸುಸ್ತಾಗ್ಬಿಡುತ್ತಲ್ಲ, ಅದೇ ಥರ ನಮ್ಮ ಬಾಡಿಗೂ ನಾವು ಉಪವಾಸ ಮಾಡೋ ಟೈಮಲ್ಲಿ ರೆಸ್ಟ್ ಸಿಕ್ಕಂಗಾಗಿ ಮತ್ತೆ ಎನರ್ಜೆಟಿಕ್ ಆಗಿ ತುಂಬ ಆ್ಯಕ್ಟಿವ್ ಆಗಿ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ನಮ್ಮ ಬಾಡಿ. ಹಾಗಾಗಿನೇ ಉಪವಾಸ ಫಾಸ್ಟಿಂಗ್ ಮಾಡೋದೆಲ್ಲ ತುಂಬ ಒಳ್ಳೆಯದು. ನಮ್ಮ ಬಾಡಿ ಆ ಟೈಮಲ್ಲಿ ಡಿಟಾಕ್ಸಿಫಿಕೇಷನ್ ಆಗುತ್ತೆ. ಆ್ಯಂಡ್ ಇವತ್ತು ನಾನು ಬ್ರೇಕ್ಫಾಸ್ಟಿಗೆ ಒಂದು ಸ್ಮೂತಿನ ಮಾಡ್ಕೊಂಡಿದ್ದೆ. ಬೇಸಿಗೆಯಲ್ಲಿ ಕರ್ಬೂಜ ಹಣ್ಣು ಅಂತೂ ತುಂಬ ಈಸಿಯಾಗಿ ಸಿಕ್ಬಿಡುತ್ತಲ್ಲ, ಈ ಕರ್ಬೂಜ ಹಣ್ಣಿಂದ ಒಂದು ಸ್ಮೂತಿನ ಮಾಡ್ಕೊಂಡಿದ್ದೀನಿ. ಇಲ್ಲಿ ಬಂದುಬಿಟ್ಟು ಒಂದು ಅರ್ಧ ಕಪ್ಪಷ್ಟು ಕರ್ಬೂಜು ಆ್ಯಂಡ್ ಒಂದು ಸ್ಮಾಲ್ ಟೀ ಕಪ್ಪಷ್ಟು ಬಾದಾಮಿ ಹಾಲನ್ನ ತೊಗೊಂಡಿದ್ದೀನಿ. ಬಾದಾಮಿ ಹಾಲು ಪ್ರಿಪೇರ್ ಮಾಡೋದು ತುಂಬಾ ಈಸಿ. ರಾತ್ರಿಯೇ ಒಂದು 8ರಿಂದ 10 ಬಾದಾಮಿಗಳನ್ನ ನೆನೆಸಿಟ್ಬಿಟ್ಟು ನೆಕ್ಸ್ಟ್ ಡೇ ಅದನ್ನು ಸಿಪ್ಪೆ ಎಲ್ಲ ತೆಗೆದು ಏನು ಮಾಡಬೇಕು ಅಂತಂದರೆ ಒಂದು ಗ್ಲಾಸಷ್ಟು, ಒಂದು 200 ml ಅಷ್ಟು ನೀರು ಹಾಕ್ಬಿಟ್ಟು ಬಾದಾಮಿಗಳನ್ನ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಸೊ ಅದನ್ನೇ ನಾವು ಬಾದಾಮಿ ಹಾಲಾಗಿ ಕನ್ಸಿಡರ್ ಮಾಡ್ತೀವಿ. ಅದನ್ನು ವೆಯ್ಟ್ ಲಾಸ್ಗೆ ಯೂಸ್ ಮಾಡೋದ್ರಿಂದ ತುಂಬಾ ಒಳ್ಳೆ ಬೆನಿಫಿಟ್ಸ್ ಇದ್ದಾವೆ. ಹಾಗಾಗಿನೇ ನಾರ್ಮಲ್ ಹಾಲ್ಗಿಂತೂ ಲೋ ಫ್ಯಾಟ್ ಮಿಲ್ಕ್ ಅವೆಲ್ಲ ತೊಗೊಳ್ತಿರ್ತೀವಲ್ಲ, ಅದಕ್ಕಿಂತ ಈ ಥರ ಬಾದಾಮಿ ಹಾಲನ್ನ ತೊಗೊಳ್ಳೋದ್ರಿಂದ ವೆಯ್ಟ್ ಲಾಸ್ಗೂ ತುಂಬ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಮಕ್ಳಿಗೂ ಕೊಟ್ಟರೆ ತುಂಬಾ ಒಳ್ಳೆಯದು ಈ ಬಾದಾಮಿ ಹಾಲು. ಅಟ್ಲೀಸ್ಟ್ ವಾರಕ್ಕೆ ಒಂದು ಸಲ ಆದರೂ ಕೊಡಿ. ಡೈಲಿ ಕೊಡೋದಕ್ಕಾಗೋದಿಲ್ಲ ಅಂದ್ರೂ ವಾರದಲ್ಲಿ 1-2 ಸಲ ಆದರೂ ಕೊಟ್ಟರೆ ತುಂಬಾ ಚೆನ್ನಾಗಿ. ಅದನ್ನೇ ಒಂದು ಚಿಕ್ಕ ಗ್ಲಾಸಷ್ಟು ಬಾದಾಮಿ ಹಾಲು ಆ್ಯಂಡ್ ಸ್ವಲ್ಪ ಜೇನುತುಪ್ಪ, ನೆಕ್ಸ್ಟ್ ಬಂದುಬಿಟ್ಟು ಇವನ್ನೆಲ್ಲ ಹಾಕಿ ಚೆನ್ನಾಗಿ ಒಂದು ಬ್ಲೆಂಡರ್ಗೆ ಹಾಕ್ಕೊಂಡು ಸ್ಮೂತಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಮೊದಲೇ ನೆನೆಸಿಟ್ಕೊಂಡಿರುವಂಥ ಸಬ್ಜೆ ಬೀಜಗಳನ್ನ ತೊಗೊಂಡಿದ್ದೀನಿ. ಈ ಸಬ್ಜೆ ಬೀಜ ಮತ್ತು ಚಿಯಾ ಸೀಡ್ಸು ಎರಡೂ ಸಪ್ರೇಟು, ಎರಡೂ ಒಂದೇ ಅಂತ ಅಂದ್ಕೊಳಕ್ಕೆ ಹೋಗಬೇಡಿ. ಯಾರಿಗೆಲ್ಲ ಬಾಡಿ ತುಂಬ ಹೀಟ್ ಆಗ್ತಿರುತ್ತೆ ಅಂಥವರು ಈ ಸಬ್ಜೆ ಬೀಜಗಳನ್ನ ನೀವು ನೀರಲ್ಲಿ ಹಾಕ್ಕೊಂಡ್ಬಿಟ್ಟು ತೊಗೊಳ್ಳೋದ್ರಿಂದ ನಿಮ್ಮ ಬಾಡಿ ಹೀಟ್ ಕಡಿಮೆ ಆಗುತ್ತೆ. ಆ್ಯಂಡ್ ತಂಪಾಗಿರೋದಕ್ಕೆ ಈ ಬೇಸಿಗೆಯಲ್ಲಿ ತುಂಬ ಹೆಲ್ಪ್ ಮಾಡುತ್ತೆ ಈ ಸಬ್ಜೆ ಬೀಜಗಳು. ಅದನ್ನು 1 ಸ್ಪೂನಷ್ಟು ನಾನು ಮೊದಲೇ ನೆನೆಸಿಟ್ಕೊಂಡಿದ್ದೆ. ಜಸ್ಟ್ 2 ಮಿನಿಟ್ಸ್ 3 ಮಿನಿಟ್ಸಲ್ಲೇ ಅದು ನೆಂದುಬಿಡುತ್ತೆ. ಅದನ್ನು ಸ್ವಲ್ಪ ಈ ಸ್ಮೂತಿ ಒಳಗೆ ಹಾಕ್ಕೊಂಡ್ಬಿಟ್ಟು ತೊಗೊಳ್ತಿದ್ದೀನಿ. ಇದು ನಂದು ಹೆಲ್ದಿ ಆ್ಯಂಡ್ ಟೇಸ್ಟಿಯಾಗಿರೋ ಮಸ್ಕಮೆಲನ್ ಸ್ಮೂತಿ. ಈ ಥರ ಸಮ್ಮರಲ್ಲಿ ಸಿಗೋವಂಥ ಫ್ರೂಟ್ಸ್ನ ಹೆಚ್ಚಾಗಿ ತೊಗೊಳ್ಳಿ. ಈ ಕರ್ಬೂಜಲ್ಲೂ ಅಷ್ಟೇ ನಮಗೆ ತುಂಬಾ ಲೋ ಕ್ಯಾಲೋರಿ ಇರುತ್ತೆ. ಆರಾಮಾಗಿ ವೆಯ್ಟ್ ಲಾಸ್ ಮಾಡೋರು ತೊಗೊಳ್ಬೋದು. ಈ ಸ್ಮೂತಿನ ಮೇಲ್ಗಡೆ ಸ್ವಲ್ಪ ಒಂದು 3ರಿಂದ 4 ಬಾದಾಮಿಗಳನ್ನ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಸೊ ಮನೇಲಿ ಎಲ್ಲರೂ ಉಪವಾಸ ಮಾಡ್ತಾಯಿದ್ರು, ಅಂದರೆ ಅಜ್ಜಿನೂ ಉಪವಾಸ ಇದ್ದರು, ಇವನ್ ಇವರು ಉಪವಾಸ ಮಾಡ್ತಾಯಿದ್ರು. ನಾನು ಆರಾಧ್ಯ ಅಷ್ಟೇ. ಹಂಗಾಗಿನೇ ಆರಾಧ್ಯಗೆ ಬನಾನಾ ಪ್ಯಾನ್ ಕೇಕ್ ಮಾಡಿಕೊಟ್ಟಿದ್ದೆ. ನಾನು ಬಂದುಬಿಟ್ಟು ಈ ಕರ್ಬೂಜ ಸ್ಮೂತಿನ ತೊಗೊಂಡಿದ್ದೀನಿ. ಆ್ಯಂಡ್ ಹೇಗೋ ಮಧ್ಯಾಹ್ನ ಮಾಡೋದಕ್ಕೆ ಯಾರೂ ಊಟ ಮಾಡೋದಿಲ್ಲ, ಅಡುಗೆ ಏನು ಮಾಡೋಣ ಅಂತ ಅದನ್ನೇ ಯೋಚನೆ ಮಾಡ್ತಾಯಿದ್ದೆ. ಸೊ ಏನಂತ ಹೇಳಿದರು ಅಂದರೆ, ಇಬ್ಬರಿಗೆ ಮತ್ತೆ ಏನು ಮಾಡ್ಕೊಳ್ತೀರಾ, ಬೇಡ, ಇವ್ರ ಡ್ಯೂಟಿಯಲ್ಲಿ ಈ ಥರ ಇವ್ರಿಗೆ ಊಟ ಮಾಡೋದಕ್ಕಂತೇಳಿ ಕೊಡ್ತಾರೆ ಮೀಲ್, ಮಧ್ಯಾಹ್ನ ಊಟಕ್ಕೆ, ಲಂಚ್ಗೆ. ಸೊ ಇದರಲ್ಲಿ ಏನೇನಿರುತ್ತೆ ಅಂದರೆ ರೈಸು, 2 ಚಪಾತಿ, ಸ್ವಲ್ಪ ಸ್ವೀಟು, ಸಾಂಬಾರು ಮತ್ತು ಒಂದು ಪಲ್ಯ.
ಸೊ ಈ ಥರದನ್ನ ತೊಗೊಂಡು ಬಂದುಬಿಡ್ತೀನಿ. ಮತ್ತೇನು ಮಾಡ್ಕೊಳ್ತೀಯ ಒಬ್ಬಳಿಗೆ, ಇದನ್ನೇ ತೊಗೊಂಡ್ಬಿಡು ಇವತ್ತು ಅಂಥೇಳಿ ಇದನ್ನೇ ತೊಗೊಂಡು ಬಂದಿದ್ದರು. ನಾನು ಫಸ್ಟ್ ಏನು ಅಂದ್ಕೊಂಡೆ ಅಂದರೆ, ಇಲ್ಲ ಬೇಡ ಬಿಡು, ಮತ್ತು ಏನಾದರೂ ಒಂದು ವೆಯ್ಟ್ ಲಾಸ್ ರೆಸಿಪಿ ಆದರೂ ಶೂಟ್ ಮಾಡ್ದಂಗೆ ಆಗುತ್ತೆ, ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ಆಲ್ರೆಡಿ ತೊಗೊಂಡ್ಬಿಟ್ಟಿದ್ದೀನಿ ಅಂತ ಅಂದಿದ್ದಕ್ಕೆ ನಾನು ಬೇರೆ ಕೆಲಸ ಆದರೂ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಬೇರೆ ಕೆಲವೊಂದು ಕೆಲಸಗಳಿತ್ತು, ಎಡಿಟಿಂಗ್ ಕೆಲಸ ಆ್ಯಂಡ್ ಬೇರೆ ಕೆಲಸಗಳೆಲ್ಲ ಮುಗಿಸ್ಕೊಂಡೆ ಇವತ್ತು. ಈ ಥರ ಏನೋ ಮನೇಲಿ ಹೆಣ್ಮಕ್ಳಿಗೆ ಅಡುಗೆ ಒಂದೊಪ್ಪತ್ತು ಅಡುಗೆ ಮಾಡೋದು ಇರಲಿಲ್ಲ ಅಂತಂದರೆ ಎಷ್ಟು ಫ್ರೀ ಇರ್ತೀವಲ್ಲ ನಿಜವಾಗ್ಲೂ. ಈ ಥರ ಯಾರಿಗನ್ಸುತ್ತೆ ಕಮೆಂಟ್ ಮಾಡಿ. ಇವತ್ತು ಮಧ್ಯಾಹ್ನ ಊಟಕ್ಕೆ ಏನೇನು ತೊಗೊಂಡೆ ಅಂತ ನೋಡ್ತಿದ್ದೀರಲ್ಲ, 2 ಚಿಕ್ಕ ಸೈಜ್ ಚಪಾತಿ ಇತ್ತು. ಅದರಲ್ಲಿ ಆಲ್ಮೋಸ್ಟ್ ಪಿಂಟುಗೂ ಆಗ್ತಾಯಿದ್ದೆ ಆ್ಯಂಡ್ ಆರಾಧ್ಯ ತಿಂದು. ಸೊ 1 ಚಪಾತಿ ತಿಂದಿದ್ದೀನಿ ಆ್ಯಂಡ್ ಒಂದು 4 ತುತ್ತಷ್ಟು ರೈಸ್ ತೊಗೊಂಡಿದ್ದೀನಿ. ಬೀಟ್ರೂಟ್ ಪಲ್ಯ, ಸ್ವೀಟ್ ಏನೂ ತೊಗೊಂಡಿಲ್ಲ ನಾನು. ಆರಾಧ್ಯಗೆ ಶಾವಿಗೆ ಪಾಯಸ ಅಂದರೆ ತುಂಬ ಇಷ್ಟ. ಶಾವಿಗೆ ಪಾಯಸ ಅವಳು ಯಾವಾಗ ನೆನೆಸ್ಕೊತಾಳೋ ಅವಾಗ ಮಾಡಿಕೊಟ್ಬಿಟ್ರೆ ಅವಳಿಗೆ ತುಂಬ ಖುಷಿ. ಹಾಗೆ ಇಲ್ಲಿ ನೀವೇ ನೋಡ್ತಾ ಇದ್ದಿರಲ್ಲ, ಲಡ್ಡುನೂ ಅಷ್ಟೇ. ನಾವು ಇವಾಗ ಏನು ತಿಂತಿದ್ರು ಅವ್ನು ಪ್ರತಿಯೊಂದು ಬೇಕು ಅಂತ ಕೇಳ್ತಿರ್ತಾನೆ. ಸೊ ಈಗ ಆಲ್ಮೋಸ್ಟ್ ನಾನು ಎಲ್ಲ ತಿನ್ನಿಸ್ತೀನಿ, ಅದು ತಿನ್ನಿಸ್ಬಾರ್ದು ಇದು ತಿನ್ನಿಸ್ಬಾರ್ದು ಅಂತ ಏನು ಇದು ಮಾಡಲ್ಲ. ಸೊ ಆಲ್ಮೋಸ್ಟ್ ನಾವು ಏನೇನು ತೊಗೊಳ್ತೀವಿ ಪ್ರತಿಯೊಂದೂ ಸ್ವಲ್ಪ ಅವನಿಗೆ ಕೊಡ್ತಿರ್ತೀನಿ. ಸೊ ಮಧ್ಯಾಹ್ನದ ಊಟ ಮುಗಿಸ್ಕೊಂಡು ಇವತ್ತು ಆ್ಯಕ್ಚುಲಿ ಸಂಜೆ ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಸೊ ಹೇಗೋ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾನೇನು ಮಾಡಿದೆ, ಅಷ್ಟರಲ್ಲೇ ಜಿಮ್ನೂ ಮುಗಿಸ್ಕೊಂಡು ಬಂದ್ಬಿಡೋಣ, ವರ್ಕೌಟು ಸುಮ್ಮನೆ ಏನಕ್ಕೆ ಮಿಸ್ ಮಾಡೋದು, ಆಲ್ರೆಡಿ ಇಷ್ಟು ದಿನವೇ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಏನೋ ಜಿಮ್ಮಿಗೆ ಹೋಗೋದೆಲ್ಲ. ಮತ್ತು ಇವಾಗೂ ಮಿಡಲ್ ಮಿಸ್ ಮಾಡೋದು ಬೇಡ ಅಂತ ಅಂದ್ಕೊಂಡು ಜಿಮ್ಮಿಗೆ ಹೋಗಿದ್ದೆ. ಇಲ್ಲಿ ಕೆಲವೊಂದು ವರ್ಕೌಟ್ಸ್ನ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಇವೆಲ್ಲ ತುಂಬ ಎಫೆಕ್ಟಿವ್ ಆಗಿರುವಂಥ ವರ್ಕೌಟ್ಸ್ ಬೆಲ್ಲಿ ಫ್ಯಾಟ್ಗೆ ಆ್ಯಂಡ್ ಓವರಾಲ್ ವೆಯ್ಟ್ ಲಾಸ್ಗೆ. ನಾನು ಆಲ್ಮೋಸ್ಟ್ ಎಷ್ಟೊಂದು ವರ್ಕೌಟ್ಸ್ ತೋರಿಸ್ತಾ ಇದ್ದೀನಲ್ಲ, ಇವೆಲ್ಲ ಮನೆಯಲ್ಲಿ ಆರಾಮಾಗಿ ಮಾಡೋವಂಥ ವರ್ಕೌಟ್ಸು, ತುಂಬ ಎಫೆಕ್ಟಿವ್ ಆಗಿರೋವು. ಸೊ ಖಂಡಿತ ನೀವು ವರ್ಕೌಟ್ಸ್ ಮಾಡಿ. ನಾನು ತೋರಿಸೋವು ಸಿಂಪಲ್ಲಾಗೇ ಇದ್ದಾವೆ, ಬಟ್ ತುಂಬ ಎಫೆಕ್ಟಿವ್ ಆಗಿರುವಂಥದ್ದು. ಸೊ ಇಲ್ಲಿ ಮಾಡೋವು ಎಲ್ಲವೂ ಅಷ್ಟೇ, ಏನು ಬೆಲ್ಲಿ ಫ್ಯಾಟ್ ಆ್ಯಂಡ್ ಏನು ಥೈ ಫ್ಯಾಟ್, ಏನು ತೊಡೆ ಭಾಗದ್ದು ಏನೋ ಇರುತ್ತಲ್ಲ, ಲೋವರ್ ಬಾಡಿದೆಲ್ಲ ನಮಗೆ ಫ್ಯಾಟ್ ಕರಗಿಸ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಮಾಡೋವಂಥದ್ದು ವರ್ಕೌಟ್ಸ್ನ ಮಾಡ್ತಾ ಇರೋದು. ನಾನು ಜಿಮ್ಮಿಗೆ ಹೋಗಿ ಮೇನ್ ಇವೇ ವರ್ಕೌಟ್ಸ್ನ ಮಾಡೋದಕ್ಕೆ ನಾನು ಜಿಮ್ಮಿಗೆ ಹೋಗೋದು. ಸೊ ಬೇರೆ ಎಲ್ಲ ನಾನು ಏನು ವೇಟ್ ಲಿಫ್ಟಿಂಗ್ ಆಗಿರ್ಬೋದು ಅಥವಾ ಬೇರೆ ಏನು ಎಕ್ಸಸೈಸ್, ಜಿಮ್ಮಿಗೆ ಹೋಗಿ ಮಾಡೋಂಥ ಎಕ್ಸಸೈಸ್ ನಾನು ಅಂಥ ವರ್ಕೌಟ್ಸ್ ಎಲ್ಲ ಮಾಡೋದಿಲ್ಲ, ತುಂಬ ಕಡಿಮೆ. ಸೊ ಈ ಥರ ವರ್ಕೌಟ್ಸೇ ಕಂಪಲ್ಸರಿ ಮಾಡ್ತೀನಿ. ವರ್ಕೌಟ್ಸ್ ಎಲ್ಲ ಮಾಡಿ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಸೊ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿದ್ನಲ್ಲ, ನೋಡಿ ಇಲ್ಲಿ ಬಂದು ನೋಡಿದ್ರೆ ಎಷ್ಟು ರೋಡಿಗಿದೆ ಕ್ಯೂ ದೇವರ ದರ್ಶನಕ್ಕೆ. ನಮ್ಮ ಟೌನ್ಶಿಪ್ಪಲ್ಲೇ ಏನು ದೇವಸ್ಥಾನ, ಶಿವನ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ ಫಸ್ಟು. ಬಟ್ ಎವ್ರಿ ಟೈಮ್ ನಾನು ಲಾಸ್ಟ್ ಇಯರು ಅಷ್ಟೇ ತೋರಿಸಿದ್ದೆ ಅಂದ್ಕೊಳ್ತೀನಿ ವ್ಲಾಗಲ್ಲಿ. ಇಲ್ಲಿ ನಮ್ಮ ಟೌನ್ಶಿಪ್ಪಿಂದ ಜಸ್ಟ್ 1-2 ಕಿಲೋಮೀಟರ್ಸಲ್ಲೇ ಏನು ತಾಳೂರು ಶಿವನ ದೇವಸ್ಥಾನ ಇದೆ. ಸೊ ಅದಕ್ಕೆ ಹೋಗೋದು ಎವ್ರಿ ಇಯರ್. ಸೊ ಈ ವರ್ಷವೂ ಬಂದ್ವಿ, ಬಟ್ ರಶ್ಶು ಹೇಳಿದೆಲ್ಲ ಆಲ್ಮೋಸ್ಟ್ ಈ ಟೈಮಲ್ಲಿ ಎಲ್ಲರೂ ಜಾಸ್ತಿ ಬರ್ತಿರ್ತಾರೆ. ಪಾಪು ನಿಂತ್ಕೊಂಡು ಇಷ್ಟೊತ್ತು ಕ್ಯೂವಲ್ಲಿ ನಿಂತ್ಕೊಂಡು ದೇವರ ದರ್ಶನ ಮಾಡೋದಕ್ಕೆ ತುಂಬಾ ಕಷ್ಟ ಆಯಿತು. ಲಡ್ಡು ನೋಡ್ತಾ ಇದ್ದೀರಲ್ಲ ಇಲ್ಲಿ, ಏನು ಲೈನಲ್ಲಿ ನಿಂತ್ಕೊಂಡಿದ್ರೆ ಪ್ರತಿಯೊಬ್ಬರಿಗೂ ಕರೆದು ಮಾತಾಡಿಸ್ತಾನೆ, ಎಲ್ಲರ ಹತ್ರ ಹೋಗಬೇಕು ಅಂತಾನೆ. ಆ್ಯಂಡ್ ಅದು ಬೇಕು ಇದು ಬೇಕು ಅವ್ರ ಕೈಯಲ್ಲಿ ಇಟ್ಕೊಂಡಿದ್ದು ಏನು ಕೇಳ್ತಾನೆ. ಸೊ ದೊಡ್ಡವನು ಆಗ್ತಾ ಇದ್ದಾನೆ ಲಡ್ಡು ಅಂತೂ. ಸೊ ನೋಡಿ, ದೇವ್ರ ದರ್ಶನ ನಿಮಗೂ ಮಾಡಿಸ್ಬೇಕು ಅಂತ ಟ್ರೈ ಮಾಡಿದೆ. ತುಂಬ ಚೆನ್ನಾಗಾಯಿತು ದೇವ್ರ ದರ್ಶನ ಎಲ್ಲ. ಆಲ್ಮೋಸ್ಟು ನಮಗೆ ಒಂದು 45 ಮಿನಿಟ್ಸ್ ಆಯಿತು ಏನು ಮುಗಿಸ್ಕೊಂಡು ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀವಿ. ಅಲ್ಲೇನಾಯಿತು ಅಂತಂದರೆ, ಆರಾಧ್ಯ ಅಲ್ಲೇ ಚಪ್ಪಲ್ ಬಿಟ್ಟು ಬಂದುಬಿಟ್ಟಿದ್ಲು. ಸೊ ಹೋಗಿ ಏನು ಇವ್ರ ಪಪ್ಪ ಕಾರ್ ತೊಗೊಂಡು ಬರ್ತೀನಿ, ನಾನು ಈ ಕಡೆ ಟರ್ನ್ ಮಾಡ್ಕೊಂಡು ಬರ್ತೀನಿ, ಅಷ್ಟರಲ್ಲಿ ನೀವು ಬಂದುಬಿಡಿ ಅಂತ ಹೇಳಿದರು. ನಾನು ಅಜ್ಜಿ ಒಂದು ಕಡೆ ಕುತ್ಕೊಂಡಿದ್ವಿ. ಆಯಿತು ಹೋಗಿ ಚಪ್ಪಲ್ ಹಾಕ್ಕೊಂಡು ಬಾ, ಇಲ್ಲೇ ಇರ್ತೀವಿ ಇಲ್ಲೇ ಅಂತ ಹೇಳಿದ್ವಿ. ನಾವು ಅಲ್ಲೇ ಸೈಡಲ್ಲಿ ಕೂತ್ಕೊಂಡಿವಿ. ಬಟ್ ಆರಾಧ್ಯ ಹೋಗಿ ಬರೋಷ್ಟರಲ್ಲಿ ನಮ್ಮನ್ನ ನೋಡಿದ್ಲಂತೆ, ನಾವು ಕಾಣಿಸಿಲ್ಲ ಅಂತೇಳ್ಬಿಟ್ಟು ಹೊರಗಡೆ ಹೋಗ್ಬಿಟ್ಟಿದ್ದಾಳೆ ಅವ್ರ ಪಪ್ಪ ಹತ್ರ. ನಾವು ಎಷ್ಟೊತ್ತಾಯಿತು ಆರಾಧ್ಯ ಇನ್ನೂ ಬಂದಿಲ್ಲ ಅಂಥೇಳಿ ರಿಟರ್ನ್ ಹೋಗಿ ಎಲ್ಲ ಕಡೆ ಹುಡುಕ್ತೀನಿ. ಅಯ್ಯೋ ತುಂಬ ರಶ್ ಇತ್ತಲ್ಲ, ಎಲ್ಲಿ ಮಿಸ್ ಆಗಿಬಿಟ್ಲೋ, ಎಲ್ಲಿ ಕಳೆದೋದ್ಲೋ ಹೆಂಗೆ ಅಂತ ಎಲ್ಲ ಫುಲ್ ಗಾಬರಿ ಆಗಿಬಿಟ್ಟು ಎಲ್ಲ ಕಡೆ ಹುಡುಕ್ತಾ ಇದ್ದೀವಿ ನಾನು ಅಜ್ಜಿ. ಸೊ ಇವ್ರಿಗೆ ಹೇಳೋಣ ಅಂತೇಳಿ ಕಾಲ್ ಮಾಡಿದರೆ ಅವಾಗ ಹೇಳ್ತಾರೆ, ಇಲ್ಲ ಆರಾಧ್ಯ ನನ್ನ ಜೊತೆನೇ ಇದ್ದಾಳೆ ಅಂತ. ಸೊ ಶಿವರಾತ್ರಿ ಟೈಮಲ್ಲಿ ನಮಗೆಲ್ಲ ಫುಲ್ ಟೆನ್ಷನ್ ಕೊಟ್ಬಿಟ್ಟಿದ್ದಾಳೆ ಆರಾಧ್ಯ. ಸೊ ಮನೆಗೆ ಮತ್ತೆ ರಿಟರ್ನ್ ಬಂದಾದಮೇಲೆ ಏನು ಉಪವಾಸ ಇದ್ರಲ್ಲ ಮನೆಯಲ್ಲಿ ಅಜ್ಜಿ ಮತ್ತು ಇವರು,
ಯೂಶ್ವಲಿ ಈ ಥರ ಶಿವರಾತ್ರಿ ಟೈಮಲ್ಲೆಲ್ಲ ಅದೆಲ್ಲ ಮೊದಲಿಂದನೂ ಏನು ಎಲ್ಲರ ಮನೆಯಲ್ಲೂ ಮಾಡ್ತಾರೆ ಅನಿಸುತ್ತೆ. ಈ ಥರನೇ ಉಪವಾಸ ಬೆಳಗ್ಗೆಯಿಂದ ಉಪವಾಸ ಮಾಡಿರ್ತಾರೆ, ಬಟ್ ನೈಟ್ ನೋಡಿದ್ರೆ ಒಗ್ಗರಣೆ ಮಿರ್ಚಿ ಎಲ್ಲ ತಿಂತಿರ್ತಾರಲ್ಲ, ಅದೇ ಥರನೂ ನಮ್ಮ ಮನೆಯಲ್ಲೂ ತಿನ್ನಬೇಕು ಅನಿಸುತ್ತೆ. ಬಟ್ ನಾನೇನಂದರೆ ಏನು ಮಂಡಕ್ಕಿ ತಿನ್ನೋದ್ರಿಂದ ಸುಮ್ಮನೆ ಗ್ಯಾಸ್ಟ್ರಿಕ್ ಆಗುತ್ತೆ, ಬೆಳಗ್ಗೆಯಿಂದ ಏನೂ ತಿಂದಿರಲ್ಲ. ಮಂಡಕ್ಕಿ ಬೇಡ, ನಾನು ಅವಲಕ್ಕಿ ಮಾಡ್ತೀನಿ ಚೆನ್ನಾಗಿ ಮಾಡಿ, ಏನು ಎಲ್ಲ ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅವಲಕ್ಕಿ ಮಾಡ್ತಾಯಿದ್ದೀನಿ ನೋಡಿ. ನನಗೆ ತುಂಬ ಜನ ಕಮೆಂಟ್ ಮಾಡ್ತಿರ್ತಾರೆ, ಡಯಟ್ ಮಾಡಬೇಕಾದ್ರೆ, ನಾವು ವೆಯ್ಟ್ ಲಾಸ್ ಮಾಡಬೇಕಾದ್ರೆ ಏನು ಅವಲಕ್ಕಿ ಎಲ್ಲ ತಿನ್ಬೋದಾ ಅಂತ. ಡೆಫಿನೆಟ್ಲಿ ತೊಗೊಳ್ಬೋದು, ಅದೇನು ಲೋ ಕ್ಯಾಲರಿ ಇರುತ್ತೆ ಅದರಲ್ಲಿ. ಈವನ್ ಅದು ನಮಗೆ ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ. ಯಾವಾಗ ಅಂತಂದರೆ ಅದರಲ್ಲಿ ನಾವು ಜಾಸ್ತಿ ವೆಜಿಟೇಬಲ್ಸ್ನ ಹಾಕ್ಕೊಂಡು ಕಡಿಮೆ ಆಯಿಲ್ನ ಯೂಸ್ ಮಾಡಿ ಮಾಡ್ಕೋಬೇಕು ಒಗ್ಗರಣೆನ. ಏನು ನಮ್ಮ ಮನೇಲಿ ಮಾಡೋಂಥ ನಾರ್ಮಲ್ ಅವಲಕ್ಕಿ, ಉಪ್ಪಿಟ್ಟು ಈ ಥರದಕ್ಕೆಲ್ಲ ಜಾಸ್ತಿ ವೆಜಿಟೇಬಲ್ಸ್, ಕಡಿಮೆ ಆಯಿಲ್. ಸೊ ಈ ಥರ ಇದ್ದಾಗ ನಮಗೆ ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ. ಸೊ ಇಲ್ಲಿ ವೆಜಿಟೇಬಲ್ ಅವಲಕ್ಕಿ ಮಾಡೋಣ ಅಂತೇಳ್ಬಿಟ್ಟು ಎಲ್ಲ ವೆಜಿಟೇಬಲ್ಸ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೇನಿಲ್ಲ, ನಾನು ನಾರ್ಮಲ್ ಅವಲಕ್ಕಿ ಮಾಡೋ ಥರನೇ ಕೇಳ್ತಾ ಇರ್ತೀರಂತ ವಿಡಿಯೋನ ಶೂಟ್ ಮಾಡ್ಕೊಂಡಿದ್ದೀನಿ ರೆಸಿಪಿನ ನೋಡಿ. ಒಂದು 3-4 ಮೆಂಬರ್ಸ್ಗೆ ನಾನು ಅವಲಕ್ಕಿ ಪ್ರಿಪೇರ್ ಮಾಡ್ತಿದ್ದೀನಿ. ಬಟ್ ಆಯಿಲ್ ತುಂಬ ಕಡಿಮೆ ಹಾಕಿದೆ ನೋಡಿ. ಒಂದು 2 ಟೇಬಲ್ ಸ್ಪೂನ್ ಅಷ್ಟೇ ಆಯಿಲ್ ಹಾಕ್ಕೊಂಡು ಅದಕ್ಕೆ ಫಸ್ಟು ನಾನು ಶೇಂಗಾ ಬೀಜ ಏನು ಮಾಡ್ತೀನಿ ಅಂದರೆ, ಚಿತ್ರಾನ್ನಗೂ ಆಗಲಿ ಅವಲಕ್ಕಿಗಾಗಲಿ ನಾನು ಫಸ್ಟು ಶೇಂಗಾನ ಫುಲ್ ಲೋ ಫ್ಲೇಮಲ್ಲಿ ಚೆನ್ನಾಗಿ ಅದನ್ನ ಫ್ರೈ ಮಾಡ್ಕೊಂಡ್ಬಿಟ್ಟು ತೆಗೆದಿಟ್ಕೊಂಡ್ಬಿಡ್ತೀನಿ, ಅದರಲ್ಲೇ ಹಾಕೋದಿಲ್ಲ. ಸೊ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅಂತಂದ್ಬಿಟ್ಟು ಈ ಥರ ಯಾವಾಗಲೂ ನಾನು ಫಾಲೋ ಮಾಡ್ತಿರ್ತೀನಿ. ನೆಕ್ಸ್ಟ್ ಅದೇ ಆಯಿಲ್ಗೆ ಸ್ವಲ್ಪ ಕಡಲೆಬೇಳೆ ಆ್ಯಂಡ್ ಸಾಸಿವೆ, ನೆಕ್ಸ್ಟು ಒಂದು 2 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಖಾರ ಆಲ್ಮೋಸ್ಟ್ ಕಡಿಮೆನೇ ತಿನ್ನೋದು, ಯಾಕಂದರೆ ಆರಾಧ್ಯ ಸ್ವಲ್ಪ ಖಾರ ಬಿಟ್ಟರೆ ಸಾಕು, ತಿನ್ನೋದೇ ಇಲ್ಲ. ಹಾಗಾಗಿನೇ ಅವಳಿಗೋಸ್ಕರನೇ ತುಂಬ ಕಡಿಮೆ ಖಾರನ ಹಾಕ್ಕೊಳ್ತಾ ಇರ್ತೀವಿ. ಈಗ ಸ್ವಲ್ಪ ಈರುಳ್ಳಿನ ಹಾಕ್ಬಿಟ್ಟು ನಾನಿಲ್ಲಿ 2 ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಫ್ರೈ ಮಾಡಿಕೊಂಡು ನೆಕ್ಸ್ಟು ಇಲ್ಲಿ ನಾನು ಒಂದು ಕ್ಯಾರೆಟು, ಸ್ವಲ್ಪ ಬೀನ್ಸು, ನೆಕ್ಸ್ಟು ಇದನ್ನು ಬಟಾಣಿ, ಸೊ ಇವೆಲ್ಲ ಏನು ಇನ್ನು ಬೇಕಿದ್ರೆ ನಿಮಗೆ ಹೂಕೋಸು ಈ ಥರದನ್ನೆಲ್ಲ ನೀವು ಹಾಕ್ಕೊಳ್ಬೋದು. ಒಂದು ಟೊಮ್ಯಾಟೊ ಹಾಕ್ಕೊಂಡಿದ್ದೀನಿ. ಎಲ್ಲ ವೆಜಿಟೇಬಲ್ಸು ಫುಲ್ಲು ತೀರ ಬೇಯಿಸ್ಕೊಳಕ್ಕೆ ಹೋಗಬೇಡಿ, ಒಂದು ಅರ್ಧಂಬರ್ಧ ಬೇಯಿಸ್ಕೊಂಡ್ರೆ ಸಾಕು. ಸ್ವಲ್ಪ ಬೆಂದಾದಮೇಲೆ ನಾನು ಉಪ್ಪು ಅರಿಶಿನ ಹಾಕ್ಕೊಂಡಿದ್ದೀನಿ. ಬೇಕಿದ್ದರೆ ಮ್ಯಾಗಿ ಮಸಾಲನೂ ಹಾಕ್ಕೊಳ್ಬೋದು, ಚೆನ್ನಾಗಿರುತ್ತೆ. ಇವನ್ನೆಲ್ಲ ಹಾಕ್ಬಿಟ್ಟು ಜಸ್ಟ್ 1-2 ಮಿನಿಟ್ಸ್ ನಾನು ಫ್ರೈ ಮಾಡಿಕೊಂಡು ಇದಕ್ಕೇನು ನೆನೆಸಿಟ್ಟಿರೋ ಜಸ್ಟ್ 1-2 ಮಿನಿಟ್ಸ್ ನೆನೆಸಿಟ್ಟಿರೋ ಅಂಥ ಅವಲಕ್ಕಿನ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಕೊನೆಯದಾಗಿ ಸ್ವಲ್ಪ ಹಸಿ ಕೊಬ್ಬರಿ ತುರಿನ ಹಾಕ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇವನ್ ಅದನ್ನ ವೆಯ್ಟ್ ಲಾಸ್ ಮಾಡೋರು, ಡಯಟ್ ಮಾಡೋರು ಕೂಡ ತೊಗೊಳ್ಬೋದು. ಸೊ ಈ ರೀತಿಯಾಗಿ ನೀವು ತುಂಬ ಹೆಲ್ದಿಯಾಗಿ ವೆಜಿಟೇಬಲ್ ಪೋಹನ ಮಾಡ್ಕೋಬೋದು. ಅವಲಕ್ಕಿ ಐದರ್ ಬ್ರೇಕ್ಫಾಸ್ಟಿಗಾದರೂ ತೊಗೋಬೋದು, ನೈಟ್ ಡಿನ್ನರ್ಗಾದರೂ ತೊಗೋಬೋದು. ಬಟ್ ಪೋರ್ಷನ್ ಕಂಟ್ರೋಲ್ ಇರಬೇಕು. ಎಷ್ಟೇ ತೊಗೊಂಡ್ರೂ ನಾನು ತೋರಿಸ್ತೀನಿ ಎಷ್ಟು ತೊಗೋಬೇಕು, ಎಷ್ಟು ತೊಗೊಂಡ್ರೆ ನಮಗೆ ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ ಅಂತ. ಇದ್ರ ಜೊತೆ ನಾನು ಒಂದು ಸ್ವೀಟ್ ರೆಸಿಪಿನೂ ಮಾಡಿದ್ದೆ. ರೆಸಿಪಿ ಅನ್ನೋದಕ್ಕಿಂತ ಜಸ್ಟ್ ಏನಿಲ್ಲ, ನೆನೆಸಿಟ್ಟಿರೋ ಅಂಥ ಅವಲಕ್ಕಿನ ಸ್ವಲ್ಪ ತೊಗೊಂಡ್ಬಿಟ್ಟು ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ತುಪ್ಪ ಆ್ಯಂಡ್ ಬೆಲ್ಲನ ಸ್ವಲ್ಪ ಕರಗಿಸಿ ಅದನ್ನು ಮಿಕ್ಸ್ ಮಾಡ್ಕೊಂಡಿದ್ದೆ, ಆ್ಯಂಡ್ ಕೊಬ್ಬರಿ ತುರಿನ ಹಾಕಿದ್ದೆ. ಇವೆಲ್ಲ ಮಿಕ್ಸ್ ಮಾಡಿಬಿಟ್ಟು ಆರಾಧ್ಯಗೆ ಕೊಡೋಣ ಅಂತಂದ್ಬಿಟ್ಟು ಅದೊಂದು ಸ್ವೀಟ್ ರೆಸಿಪಿ, ಅದನ್ನು ಶೂಟ್ ಮಾಡ್ಕೊಂಡಿರಲಿಲ್ಲ. ಆ್ಯಂಡ್ ಇನ್ನೊಂದು ಏನಂದರೆ, ನನಗೆ ಈ ರೀತಿಯಾಗಿ ಅವಲಕ್ಕಿ ಎಲ್ಲ ಮಾಡ್ತೀನಲ್ಲ, ಅದು ಆಲ್ಮೋಸ್ಟ್ ಎಲ್ಲರೂ ರೆಡಿ ಇದ್ದಾರೆ ಅಂತಂದಾಗ ಮಾತ್ರ ನಾನು ಈ ಥರ ಅವಲಕ್ಕಿ ಹಾಕಿ ಮಿಕ್ಸ್ ಮಾಡ್ತೀನಿ. ಯಾಕಂದರೆ ಅವಲಕ್ಕಿ ಹಾಕಿ ಅವಾಗೆ ನಾವು ಮಿಕ್ಸ್ ಮಾಡಿಕೊಂಡು ತಿಂದಾಗ ತುಂಬ ಟೇಸ್ಟಿಯಾಗಿರುತ್ತೆ. ಅದೇ ಸ್ವಲ್ಪ ಹೊತ್ತು ನಾವು ಬಿಟ್ಟರು, ಒಂದು 5 ನಿಮಿಷ ಬಿಟ್ಟರು ಡ್ರೈ ಆಗಿಬಿಡುತ್ತಲ್ಲ, ಸೊ ಆ ಟೇಸ್ಟೇ ಬೇರೆ ಅನಿಸ್ಬಿಡುತ್ತೆ. ಹಾಗಾಗಿನೇ ನಾನು ಮನೇಲಿ ಮಾಡಬೇಕಾದ್ರೂ ಅಷ್ಟೇ, ಎಲ್ಲರೂ ರೆಡಿ ಇದ್ದಾರೆ ತಿನ್ನೋದಕ್ಕೆ ಅಂದಾಗ ನಾನು ಅದನ್ನು ಮಿಕ್ಸ್ ಮಾಡಿಬಿಟ್ಟು ಏನು ಸ್ವಲ್ಪ ಬಿಸಿ ಮಾಡಿ ಕೊಡ್ತೀನಿ. ಈ ಥರ ಯಾರಾದರೂ ಫಾಲೋ ಮಾಡ್ತೀರಾ ನಂತರ ಹೇಳಿ. ನೋಡ್ತಾ ಇದ್ದೀರಲ್ಲ, ನೈಟ್ ಡಿನ್ನರ್ಗೆ ನಾನು ತೊಗೊಂಡಿರೋದು ಜಾಸ್ತಿ ವೆಜಿಟೇಬಲ್ಸ್ ಆ್ಯಂಡ್ ಕಡಿಮೆ ಆಯಿಲ್ ಹಾಕಿ ಮಾಡಿರೋವಂಥ ವೆಜಿಟೇಬಲ್ ಪೋಹ. ಅದ್ರ ಜೊತೆಗೆ ಸ್ವೀಟ್ ಹೇಳಿದ್ದಲ್ಲ, ಅವಲಕ್ಕಿ ಸ್ವೀಟ್ ಅಂತ. ಜಾಸ್ತಿ ಕೃಷ್ಣ ಜನ್ಮಾಷ್ಟಮಿಗೆ ಈ ಥರ ಸ್ವೀಟ್ ಮಾಡ್ತೀವಿ, ಎಡೆಗೆ ತುಂಬ ಇಷ್ಟ ಕೃಷ್ಣನಿಗೆ ಅಂತ. ಅದನ್ನು ನಾನು ಇವತ್ತು ಮಾಡ್ಕೊಂಡಿದ್ದೀನಿ ನೋಡಿ. ಈ ರೀತಿ ಇವತ್ತಿನ ಡೇ ಎಲ್ಲ ಕಳೀತು ನೋಡಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ.
ಇನ್ನೂ ನಮ್ಮ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ ನೋಡ್ತಾ ಇದ್ದರೆ ಅಂಥವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಈ ವೆಯ್ಟ್ ಲಾಸ್ ಜರ್ನಿಯಿಂದ. ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.